ನಾವು ಒಂದು ಪಾಸಿಂಗ್ ಪ್ಯಾಕೇಜ್ನ ವಿಡಿಯೋ ಸರಣಿಗಳನ್ನು ಡೈಲಿ ಒಂದೊಂದು ವಿಡಿಯೋವನ್ನು ಶಾರ್ಟ್ ಆಗಿರ್ತಕ್ಕಂಥ ಮತ್ತು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನು ಹಾಕ್ತಾ ಇದ್ದೀವಿ. ಆ ಸರಣಿ ಹೆಸರು ಬಂದ್ಬಿಟ್ಟು ನಿಶ್ಚಿತ ಪ್ರಶ್ನೆ ಖಚಿತ ಅಂಕ ಅಂತಕ್ಕಂಥದ್ದು. ಅಂದರೆ ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ಕ್ವಶನ್ ಆಗಿರ್ಬೋದು, ಡೆಫಿನೆಟ್ ಆಗಿರ್ತಕ್ಕಂಥ ಮಾರ್ಕ್ಸ್ಗಳು. ಸೊ ಇವತ್ತು ಸಮಾಜ ವಿಜ್ಞಾನದಲ್ಲಿ ಥರ್ಡ್ ಆಗಿರ್ತಕ್ಕಂಥ ಪಾರ್ಟ್ ಇದೆ. ಇದು 3ನೇ ಭಾಗದ ವಿಡಿಯೋ. ಸೊ ಇಲ್ಲಿಯವರೆಗೆ ನಾವು ಪಾಸಿಂಗ್ ಪ್ಯಾಕೇಜ್ನ ವಿಡಿಯೋಗಳನ್ನು ನೋಡದೇ ಇದ್ರೆ ಮೇಲೆ ಐಕಾರ್ಡಲ್ಲಿ SSLC ಎಕ್ಸಾಮ್ 22 ಅಂತಕ್ಕಂಥ ಪ್ಲೇಲಿಸ್ಟ್ ಸಜೆಸ್ಟ್ ಆಗ್ತಾ ಇದೆ. ಅದನ್ನು ಒತ್ತಿದ್ರೆ ಸಾಕು, ತಾವೆಲ್ಲ ವಿಡಿಯೋಗಳನ್ನು ನೋಡ್ಬೋದು. ಸೊ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ. ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ. ಅದರ ಲಿಂಕನ್ನು ಸಹಿತ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಜೆಸ್ಟನ್ನು ಮಾಡಿದ್ದೀನಿ. ಸೊ ಇವತ್ತು ಕೂಡ 4 ಕ್ವಶನ್ ಇದ್ದಾವೆ, ವಿತ್ ಆನ್ಸರ್ಸ್ ಇದ್ದಾವೆ. ಅದರಲ್ಲಿ ಫಸ್ಟ್ ಆಗಿರ್ತಕ್ಕಂಥ ಪ್ರಶ್ನೆ ಬಂದ್ಬಿಟ್ಟು ಯಾವುದಿದೆ ಅಂತಂದರೆ 1935ರ ಭಾರತ ಸರ್ಕಾರದ ಕಾಯ್ದೆ, ಅದು ಭಾರತ ಸಂವಿಧಾನದ ಬುನಾದಿ ಅಂತ ಹೇಳ್ತೀವಿ. ಹೇಗೆ ಸಮರ್ಥನೆಯನ್ನು ಕೊಡಿ ಅಂತ ಹೇಳ್ತಾರೆ. ಭಾರತ ಸಂವಿಧಾನದ ತಳಹದಿ ಅಂತ ಹೇಳ್ತಾರೆ 1935ರ ಭಾರತ ಸರ್ಕಾರದ ಕಾಯ್ದೆ. ಅದು ಹೇಗೆ ಅಂತ ನಾವು ಸಮರ್ಥನೆಯನ್ನು ಮಾಡಬೇಕು. ಸೊ ಪ್ರಶ್ನೆಯಲ್ಲಿ ಈ ಕೀ ಪಾಯಿಂಟ್ಸ್ಗಳಿದ್ದಾವೆ. ಮುಖ್ಯವಾಗಿರ್ತಕ್ಕಂಥದ್ದು ಒಂದನೇದು, ಈ 1935ರ ಭಾರತ ಸರ್ಕಾರದ ಕಾಯ್ದೆ ಅದು ಅಖಿಲ ಭಾರತ ಒಕ್ಕೂಟ ರಚನೆಗೆ ಅವಕಾಶವನ್ನು ಮಾಡಿಕೊಡ್ತದೆ. ಎರಡನೇದು, ಇದು ಕೇಂದ್ರದಲ್ಲಿ ದ್ವಿಸರ್ಕಾರ ಸ್ಥಾಪನೆಯನ್ನು ಮಾಡ್ತದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೆ ಅವಕಾಶವನ್ನು ಸಹಿತ ಮಾಡಿಕೊಡ್ತದೆ. ಆಮೇಲೆ ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ಪದ್ಧತಿಯನ್ನು ರದ್ದು ಮಾಡಿ ಅದು ಪ್ರಾಂತ್ಯಗಳಿಗೆ ಸ್ವಾಯತ್ತತೆ ಅಂದರೆ ಅಟೋಮೋನಸ್ ಸ್ವಾತಂತ್ರ್ಯತೆಯನ್ನು ಏನು ಮಾಡ್ತದಪ್ಪ ಅಂದ್ರೆ ಈ 1935ರ ಕಾಯ್ದೆ ಕೊಡ್ತದ. ಆಮೇಲೆ ಮುಖ್ಯವಾಗಿ ಭಾರತದಲ್ಲಿ ಒಂದು ಫೆಡರಲ್ ಕೋರ್ಟ್ ಸ್ಥಾಪನೆಗೆ ಅವಕಾಶವನ್ನು ಸಹಿತ ಈ 1935ರ ಭಾರತ ಸರ್ಕಾರದ ಕಾಯ್ದೆ ಕೊಡ್ತದೆ. ಇವೆಲ್ಲ 5 ಅಂಶಗಳಿಂದ ನಾವು ಹೇಳ್ಬೋದು ಈ 1935ರ ಭಾರತ ಸರ್ಕಾರದ ಕಾಯ್ದೆ ಅದು ಭಾರತ ಸಂವಿಧಾನದ ಬುನಾದಿ ಅಂತ ಹೇಳ್ಬೋದು. ಹೋಗೋಣ ಮುಂದಿನ ಪ್ರಶ್ನೆ. ಪ್ರಶ್ನೆ ಸಂಖ್ಯೆ 2. 1919ರ ಕಾಯ್ದೆಯ ಪ್ರಮುಖ ಅಂಶಗಳು ಯಾವುವು? ಇದು ಕೂಡ ಮೋಸ್ಟ್ ಆಗಿರ್ತಕ್ಕಂಥ ಎಕ್ಸ್ಪೆಕ್ಟೆಡ್ ಆಗಿರ್ತಕ್ಕಂಥ ಪ್ರಶ್ನೆ ಇದೆ. ಈ 1919ರ ಕಾಯ್ದೆ ಮುಖ್ಯವಾಗಿ ಅದು ಕೇಂದ್ರದಲ್ಲಿ ದ್ವಿಸದನ ಶಾಸಕಾಂಗ ರಚನೆಗೆ ಅವಕಾಶವನ್ನು ಮಾಡಿಕೊಡ್ತದೆ. ಅದು ದ್ವಿಸದನ ಅಂದರೆ ಮೇಲ್ಮನೆ ಮತ್ತು ಕೆಳಮನೆ ಅಂತ ಕರಿತೀವಿ. ಎರಡನೇದು, ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ಪದ್ಧತಿಗೆ ಅವಕಾಶವನ್ನು ಸಹಿತ ಮಾಡಿಕೊಡ್ತದೆ. ಮೂರನೇದು, ಭಾರತಕ್ಕೆ ಒಬ್ಬ ಹೈ ಕಮಿಷನರನ್ನು ನೇಮಕ ಮಾಡಬೇಕಂತ ಹೇಳ್ತದೆ. ಆಮೇಲೆ ಸ್ಥಳೀಯ ಸಂಸ್ಥೆಗಳ ಅಭಿವೃದ್ಧಿಗಾಗಿ ಭರವಸೆಯನ್ನು ಸಹಿತ ಈ ಕಾಯ್ದೆ ಕೊಡ್ತದೆ. ಮುಖ್ಯವಾಗಿ ಕೇಂದ್ರ ಬಜೆಟ್ಟಿಂದ ಪ್ರಾಂತ್ಯಗಳ ಬಜೆಟನ್ನು ಏನು ಮಾಡ್ತಾರಪ್ಪ ಅಂದ್ರೆ ಬೇರ್ಪಡಿಸ್ತಾರೆ. ಕಡೆಗೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆ ಇತ್ತು. ಈ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಮುಖ್ಯವಾಗಿ 4 ವರ್ಗದವರಿಗೆ ವಿಸ್ತರಣೆಯನ್ನು ಮಾಡ್ತಾರೆ. ಅದು ಮುಸ್ಲಿಂ ಆಗಿರ್ಬೋದು, ಸಿಖ್ ಆಗಿರ್ಬೋದು, ಆಂಗ್ಲೋ ಭಾರತೀಯರು ಮತ್ತು ಯುರೋಪಿಯನ್ನರಿಗೆ ಈ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ವಿಸ್ತರಣೆ ಮಾಡಲಿಕ್ಕೆ ಈ 1919ರ ಕಾಯ್ದೆ ಅವಕಾಶ ಮಾಡಿಕೊಡ್ತದೆ. ಸೊ ಈ ಅಂಶಗಳಿಂದ ನಾವು ಏನು ಹೇಳ್ಬೋದಪ್ಪ ಅಂದರೆ ಇವೆಲ್ಲವುಗಳು ಕೂಡ 1919ರ ಕಾಯ್ದೆಯ ಮುಖ್ಯ ಅಂಶಗಳು ಆಗಿದ್ದಾವೆ. ಪ್ರಶ್ನೆ 3. ಶ್ರೀರಂಗಪಟ್ಟಣ ಒಪ್ಪಂದದ ಷರತ್ತುಗಳೇನು ಅಂತಕ್ಕಂಥ ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದೆ. ಸೊ ಶ್ರೀರಂಗಪಟ್ಟಣ ಒಪ್ಪಂದ ಅಂತಕ್ಕಂಥದ್ದು ಅವುಗಳು ಬಂತಂದರೆ ಸೊ ಫಸ್ಟ್ ಆಗಿ ನೆನಪಿಟ್ಕೊಳ್ಬೇಕು, ಇದು ಯಾವ ಯುದ್ಧದ ಕಾರಣಕ್ಕಾಗಿ ಮಾಡಿದ್ರು. ಎಸ್, ಸೊ ಇದು ಇತ್ತು 3ನೇ ಆಂಗ್ಲೋ ಮೈಸೂರು ಯುದ್ಧದ ಅಂತ್ಯದಲ್ಲಿ ಈ ಶ್ರೀರಂಗಪಟ್ಟಣ ಒಪ್ಪಂದ ನಡೀತದೆ. ಇದರಲ್ಲಿ ಮೊದಲನೇ ಷರತ್ತು ಅಂದರೆ ಕರಾರುಗಳು, ಕಂಡೀಷನ್ಸ್ ಅಂತೀವಿ. ಸೊ ಫಸ್ಟ್ ಏನಿದೆಪ್ಪ ಅಂತಂದರೆ ಟಿಪ್ಪು ತನ್ನ ಅರ್ಧ ರಾಜ್ಯವನ್ನು ಆತ ಬ್ರಿಟಿಷರಿಗೆ ಬಿಟ್ಟು ಕೊಡಬೇಕು ಅಂತಕ್ಕಂಥದ್ದು ಒಂದನೇದು. ಎರಡನೇದು, ಯುದ್ಧ ನಷ್ಟಕ್ಕಾಗಿ ಟಿಪ್ಪು ಏನು ಮಾಡಬೇಕಪ್ಪ ಅಂದರೆ ಬ್ರಿಟಿಷರಿಗೆ 3 ಕೋಟಿ ರೂಪಾಯಿ ಕೊಡಬೇಕು. ಮೂರನೇದು, ಈ ಯುದ್ಧ ನಷ್ಟ ಕೊಡುವವರೆಗೆ ಸೊ ಟಿಪ್ಪು ಏನು ಮಾಡಬೇಕಪ್ಪ ಅಂದರೆ ತನ್ನ 2 ಮಕ್ಕಳನ್ನು ಒತ್ತೆಯಾಳುಗಳಾಗಿ ಬ್ರಿಟಿಷರಲ್ಲಿ ಆತ ಇಡಬೇಕು. ನಾಲ್ಕನೇದು ಹಾಗೂ ಕಡೆಯದೇನಪ್ಪ ಅಂದರೆ ಯುದ್ಧದ ಸಂದರ್ಭದಲ್ಲಿ ಯಾರೆಲ್ಲ ಸೆರೆ ಹಿಡಿದಿದ್ದಾರಲ್ಲ ಸೈನಿಕರನ್ನಾಗಿರ್ಬೋದು, ಬಂಧಿಸಿರ್ತಕ್ಕಂಥ ಸೈನಿಕರನ್ನ ಬಿಡುಗಡೆಯನ್ನು ಮಾಡಬೇಕು. ಸೊ ಈ 4 ಅಂಶಗಳು ಶ್ರೀರಂಗಪಟ್ಟಣ ಒಪ್ಪಂದದ ಷರತ್ತುಗಳು. ಇದು 3ನೇ ಆಂಗ್ಲೋ ಮೈಸೂರು ಯುದ್ಧದ ಅಂತ್ಯದಲ್ಲಿ ನಡೆದಿರತಕ್ಕಂಥ ಒಪ್ಪಂದ ಅಂತಕ್ಕಂಥದ್ದನ್ನು ಸಹಿತ ನೆನಪಿನಲ್ಲಿ ಇರಲಿ. ಈ ವಿಡಿಯೋದ ಕಡೆ ಹಾಗೂ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಇದೆ,
ಸಂಗೊಳ್ಳಿ ರಾಯಣ್ಣ ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಡಿದ ಕ್ರಮವನ್ನು ವಿವರಿಸಿರಿ. ಸ್ವಾತಂತ್ರ್ಯ ಹೋರಾಟಕ್ಕೆ ಬಹಳಷ್ಟು ಮಹಾನ್ ನಾಯಕರು ತಮ್ಮ ಜೀವನವನ್ನು ಅರ್ಪಣೆಯನ್ನು ಮಾಡಿದ್ದಾರೆ. ಅದರಲ್ಲಿ ಸಂಗೊಳ್ಳಿ ರಾಯಣ್ಣ ಅವರ ಹೆಸರು ಸಹಿತ ಅಜರಾಮರ, ಮಹಾನ್ ಚೇತನ, ದಿವ್ಯ ಶಕ್ತಿ ಅಂತ ಹೇಳ್ಬೋದು. ಬರೀತಕ್ಕಂಥದ್ದು ಫಸ್ಟ್ ಪಾಯಿಂಟ್ ಏನಪ್ಪ ಅಂದರೆ, ಸಂಗೊಳ್ಳಿ ರಾಯಣ್ಣ ಕಿತ್ತೂರಿನ ಯುದ್ಧದಲ್ಲಿ ಆತ ಚೆನ್ನಮ್ಮನ ಜೊತೆಯಾಗಿ ಹೋರಾಟವನ್ನು ಮಾಡಿರ್ತಕ್ಕಂಥ ಮಹಾನ್ ವ್ಯಕ್ತಿ. ಎರಡನೇದು, ಮುಖ್ಯವಾಗಿ ತನ್ನ ಸಂಸ್ಥಾನದಲ್ಲಿರ್ತಕ್ಕಂಥ ಸೈನಿಕರನ್ನು ಸಂಘಟನೆ ಮಾಡ್ತಾನೆ. ಆ ಸೈನಿಕರಲ್ಲಿ ಸ್ವಾತಂತ್ರ್ಯದ ಅಭಿಮಾನವನ್ನು ಸಹಿತ ಬೆಳೆಸ್ತಕ್ಕಂಥ ಕೆಲಸವನ್ನು ಸಹಿತ ಮಾಡ್ತಾರೆ. ಮೂರನೇದು, ಆಯಕಟ್ಟಿನ ಸ್ಥಳಗಳಲ್ಲಿ ಈತ ಏನು ಮಾಡ್ತಾರಪ್ಪ ಅಂದ್ರೆ, ಗುಪ್ತವಾಗಿರ್ತಕ್ಕಂಥ ರಹಸ್ಯವಾಗಿರ್ತಕ್ಕಂಥ ಸಭೆಗಳನ್ನು ಮಾಡಿ ಯೋಜನೆಗಳನ್ನು ರೂಪಿಸ್ತಾರೆ. ಮುಖ್ಯವಾಗಿರ್ತಕ್ಕಂಥ ಸಂಗೊಳ್ಳಿ ರಾಯಣ್ಣನವರ ಉದ್ದೇಶ ಇತ್ತು, ಅದು ಬ್ರಿಟಿಷರ ತಾಲೂಕು ಕಚೇರಿಗಳಾಗಿರಬಹುದು ಅಥವಾ ಖಜಾನೆಗಳನ್ನು ಲೂಟಿ ಮಾಡಬೇಕು ಅಂತಕ್ಕಂಥದ್ದು ಮುಖ್ಯ ಉದ್ದೇಶ ಸಂಗೊಳ್ಳಿ ರಾಯಣ್ಣ ಅವ್ರದ್ದು ಆಗಿತ್ತು. ಅಂದರೆ ಆ ಗುಪ್ತ ಸಭೆಗಳ ಯೋಜನೆ ಇತ್ತಲ್ಲ, ಆ ಗುಪ್ತ ಸಭೆಗಳ ಮುಖ್ಯವಾಗಿರ್ತಕ್ಕಂಥ ಉದ್ದೇಶನೇ ಇದೇ ಆಗಿತ್ತು. ಅದು ತತ್ಕ್ಷಣದ ಉದ್ದೇಶ. ಓಕೆ, ಆಮೇಲೆ ಮುಖ್ಯವಾಗಿ ಇವರು ಒಂದೆರಡು ಸ್ಥಳಗಳ ಮೂಲಕ ಕಾರ್ಯಾಚರಣೆಯನ್ನು ಮಾಡ್ತಿದ್ರು. ಅದು ನಂದಗಡ ಮತ್ತು ಸಂಪಗಾವಿ ಅಂತಕ್ಕಂಥ ಊರುಗಳ ಮೂಲಕ. ಮುಂದೆ ಬ್ರಿಟಿಷರು ಏನು ಮಾಡ್ತಾರಪ್ಪ ಅಂದ್ರೆ, ಸಂಗೊಳ್ಳಿ ರಾಯಣ್ಣನನ್ನು ಬಂಧಿಸಲಿಕ್ಕೆ ಒಂದು ಯೋಜನೆಯನ್ನು ರೂಪಿಸ್ತಾರೆ. ಆ ಯೋಜನೆಗೆ ಒಂದು ಸಹಕಾರವನ್ನು ಕೈ ಜೋಡಿಸಿರ್ತಕ್ಕಂಥ ವ್ಯಕ್ತಿ ಕೃಷ್ಣರಾಯ. ಈ ಕೃಷ್ಣರಾಯನ ಮೂಲಕ ಏನು ಮಾಡ್ತಾರಪ್ಪ ಅಂತಂದರೆ, ಈತ ಅಮಲ್ದಾರನಾಗಿದ್ದ. ಸೊ ಈ ಅಮಲ್ದಾರನಾಗಿರ್ತಕ್ಕಂಥ ಕೃಷ್ಣರಾಯನ ಮೂಲಕ ಬ್ರಿಟಿಷರು ಸಂಗೊಳ್ಳಿ ರಾಯಣ್ಣನ ಸಂಚಿನಿಂದ ಬಂಧನೆಯನ್ನು ಮಾಡ್ತಾರೆ. ಸೊ ಬಂಧಿಸಿ 1831ರಲ್ಲಿ ಸೊ ಸಂಗೊಳ್ಳಿ ರಾಯಣ್ಣನನ್ನು ಅಪರಾಧಿ ಅಂತ ಹೇಳ್ತಾರೆ. ಅಪರಾಧಿ ಅಂತ ಹೇಳೋದರ ಮೂಲಕ ಸೊ ನಂದಗಡದಲ್ಲಿ ಗಲ್ಲಿಗೆ ಏರಿಸ್ತಾರೆ. ಸೊ ಇಷ್ಟು ಅಂಶಗಳು ಏನಾಗಿದ್ದಪ್ಪ ಅಂತಂದರೆ, ಸ್ವಾತಂತ್ರ್ಯದ ಹೋರಾಟದಲ್ಲಿ ಸಂಗೊಳ್ಳಿ ರಾಯಣ್ಣನವರ ಒಂದು ಪಾತ್ರದಲ್ಲಿ ಒಂದು ಮುಖ್ಯವಾಗಿ ಬರೀತಕ್ಕಂಥ ಪಾಯಿಂಟ್ಸ್ಗಳು ಆಗಿದ್ದವು. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮೋಸ್ಟ್ ಆಗಿರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನು ಹಾಕಿದ್ದೀವಿ. 20% ರೆಡ್ಯೂಸ್ಡ್ ಆಗಿರ್ತಕ್ಕಂಥ ಸಿಲೆಬಸ್ ಮೇಲೆ ಕ್ವಶನ್ಸ್ಗಳನ್ನು ಹಾಕಿದ್ದೀವಿ. ನಿಮ್ಮ ಎಕ್ಸಾಮಿನೇಷನ್ ವ್ಯೂ ಪರೀಕ್ಷಾ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನೇ ಹಾಕಿದ್ದೀವಿ. ಸಮಯದ ಹಾಳು ಬೇಡ. ವಿಡಿಯೋಗಳನ್ನು ಪದೇ ಆಗಿ ನೋಡಿದರೆ ಖಂಡಿತವಾಗಿ ಉತ್ತರಗಳು ಏನು ಮಾಡ್ತಾವಪ್ಪ ಅಂದ್ರೆ ನೆನಪಿನಲ್ಲಿ ಬರ್ತಾವೆ. ಸೊ ಮೋಸ್ಟ್ ಆಗಿರ್ತಕ್ಕಂಥ ಎಕ್ಸ್ಪೆಕ್ಟೆಡ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳೇ ಇದ್ದಾವೆ. ಸೊ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳಂತ ಇನ್ನೊಂದು ಹೇಳ್ತಾ, ವಿಡಿಯೋವನ್ನು ಖಂಡಿತವಾಗಿ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸಿಗುವ ಮತ್ತೊಂದು ವಿಡಿಯೋದಲ್ಲಿ